ನಮಸ್ಕಾರ BA ವಿದ್ಯಾರ್ಥಿಗಳಿಗೆ. ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 3ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಪ್ರಮುಖವಾದ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದ ದೊರೆ ಕೃಷ್ಣದೇವರಾಯನ ಬಗ್ಗೆ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಯಾಗಿರುತ್ತದೆ. ನಿಮಗೆ ಇಲ್ಲಿ 15 ಅಂಕಕ್ಕೆ ಯಾವ ರೀತಿ ಕೇಳಬಹುದಾದ ಪ್ರಶ್ನೆಯನ್ನು, ಮೊದಲನೇದಾಗಿ ಕೃಷ್ಣದೇವರಾಯನ ಬಗ್ಗೆ 2 ಪ್ರಶ್ನೆಗಳು ಬರ್ತವೆ. ಮೊದಲನೇದು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಮತ್ತು ಆರಂಭಿಕ ಜೀವನದ ಬಗ್ಗೆ ಕುರಿತು ಬರೆಯಿರಿ ಅಂತ ಕೇಳಬಹುದು. ಇನ್ನೊಂದು ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ ಕೃಷ್ಣದೇವರಾಯನು ವಶಪಡಿಸಿಕೊಂಡಂತಹ ಸ್ಥಳಗಳನ್ನು ಗುರುತಿಸಿ ಅದರ ಬಗ್ಗೆ ಬರೆಯಿರಿ ಅಂತಂದು 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಯಾಗಿದೆ. ನಾವು ಈ ಕ್ಲಾಸಿನಲ್ಲಿ ಕೃಷ್ಣದೇವರಾಯನ ಜೀವನ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಮೊದಲನೇದಾಗಿ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಕ್ಲಾಸ್ ಶುರು ಮಾಡೋಣ. ಕೃಷ್ಣದೇವರಾಯನ ಬಗ್ಗೆ ಮೊದಲ ಪೀಠಿಕೆಯನ್ನು ನೋಡುವುದಾದರೆ, ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ಅರಸನಾಗಿರುತ್ತಾನೆ. ಇವನು ತುಳು ವಂಶದ ಶಕ್ತಿಶಾಲಿ ದೊರೆಯಾಗಿದ್ದಾನೆ. ನೆಕ್ಸ್ಟ್, ತನ್ನ ಪರಾಕ್ರಮ, ಆಡಳಿತ, ಸಾಹಿತ್ಯಾಭಿಮಾನ ಮತ್ತು ಸೈನಿಕ ಸಾಧನೆಗಳಿಂದ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಮರ ಅಥವಾ ಅಜರಾಮರಾಗಿದ್ದಾನೆ. ಅವನ ಆಳ್ವಿಕೆಯ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಕೃಷ್ಣದೇವರಾಯನ ಆರಂಭಿಕ ಜೀವನ. ಕೃಷ್ಣದೇವರಾಯನು ತುಳು ವಂಶದ ತುಳುವ ನರಸನಾಯಕನ ಮಗನಾಗಿದ್ದನು. ಇವನು ಕ್ರಿಸ್ತಶಕ 1509ರಲ್ಲಿ ವಿಜಯನಗರ ಸಿಂಹಾಸನವನ್ನು ಏರಿದನು. ನೆಕ್ಸ್ಟ್, ಸಿಂಹಾಸನಾರೋಹಣ ಸಮಯದಲ್ಲಿ ಅನೇಕ ಶತ್ರುಗಳು ಮತ್ತು ಸಾಮಂತರ ದಂಗೆಗಳನ್ನು ಎದುರಿಸಿದನು. ತನ್ನ ಧೈರ್ಯ, ಬುದ್ಧಿವಂತಿಕೆ ಹಾಗೂ ಉತ್ತಮ ಆಡಳಿತದಿಂದ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದನು. ನೆಕ್ಸ್ಟ್, ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು. ಮೊದಲನೇದಾಗಿ ಮುಸ್ಲಿಮರೊಂದಿಗೆ ಯುದ್ಧ. ಕೃಷ್ಣದೇವರಾಯನು 1510ರಲ್ಲಿ ಮುಸ್ಲಿಮರೊಡನೆ ಯುದ್ಧ ಮಾಡ್ತಾನೆ. ಯಾಕೆಂದರೆ ಬಹುಮನಿ ಸಾಮ್ರಾಜ್ಯದ ಉತ್ತರಾಧಿಕಾರಿ ಸುಲ್ತಾನರ ವಿರುದ್ಧ ಯುದ್ಧ ನಡೆಸಿದನು. ವಿಜಯನಗರದ ಗಡಿಗಳನ್ನು ಸುರಕ್ಷಿತಗೊಳಿಸಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಹೆಚ್ಚಿಸಿದನು. ನೆಕ್ಸ್ಟ್, ಎರಡನೇದು ಉಮ್ಮತ್ತೂರಿನ ಪಾಳೆಗಾರರ ದಮನ 1511. ಕೃಷ್ಣದೇವರಾಯನು ಉಮ್ಮತ್ತೂರಿನ ಪಾಳೆಗಾರರ ಗಂಗರಾಜನ ದಂಗೆಯನ್ನು ಹತ್ತಿಕ್ಕಿ ಶಿವಸಮುದ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ವಿಜಯನಗರಕ್ಕೆ ಸೇರಿಸಿಕೊಂಡು ಬಲವಾದ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಪ್ರಮುಖವಾದ ಯುದ್ಧವಾಗಿದೆ. ನೆಕ್ಸ್ಟ್, 3ನೇ ಸಾಧನೆ ಎಂದರೆ ರಾಯಚೂರು ದೋಪ್ ವಶಪಡಿಸಿಕೊಳ್ಳುವುದು. ಇದನ್ನು ಎಷ್ಟರಾಗಿ ಮಾಡ್ತಾನಂತಂದ್ರೆ ಕೃಷ್ಣದೇವರಾಯನು 1512ರಲ್ಲಿ ರಾಯಚೂರು ವಶಪಡಿಸಿಕೊಳ್ಳುತ್ತಾನೆ. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾದ ರಾಯಚೂರು ದೋಹಾ ಪ್ರದೇಶವನ್ನು ವಶಪಡಿಸಿಕೊಂಡನು. ಇದು ವಿಜಯನಗರದ ಆರ್ಥಿಕ ಹಾಗೂ ಸೈನಿಕ ಶಕ್ತಿಯನ್ನು ಹೆಚ್ಚಿಸಿತು. 4ನೆಯ ಪ್ರಶ್ನೆ, ಕಳಿಂಗ ದಂಡಯಾತ್ರೆ 1513-1518. ಪ್ರತಾಪರುದ್ರ ದೇವನ ವಿರುದ್ಧ ಕೃಷ್ಣದೇವರಾಯನು ಯುದ್ಧ ನಡೆಸಿ ಉದಯಗಿರಿ, ಕೊಂಡವೀಡು, ಕೊಂಡಪಲ್ಲಿ ಸೇರಿದಂತೆ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡು ತನ್ನ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡನು. 5ನೆಯ ಸಾಧನೆ ಎಂದರೆ ಗೋಲ್ಕೊಂಡದೊಂದಿಗೆ ಯುದ್ಧ. 1518ರಲ್ಲಿ ಕೃಷ್ಣದೇವರಾಯನು ಗೋಲ್ಕೊಂಡದೊಂದಿಗೆ ಯುದ್ಧ ಮಾಡ್ತಾನೆ. ಗೋಲ್ಕೊಂಡ ಸುಲ್ತಾನನ ವಿರುದ್ಧ ಯುದ್ಧ ಮಾಡಿ ವಿಜಯನಗರದ ಉತ್ತರ ಗಡಿಗಳನ್ನು ಬಲಪಡಿಸಿದನು. ಇದು ಕೂಡ ಪ್ರಮುಖವಾದ ಯುದ್ಧವಾಗಿದೆ.
ನೆಕ್ಸ್ಟ್ 6ನೇದ್ದು ಬಿಜಾಪುರದೊಂದಿಗೆ ಯುದ್ಧ 1520 ಮಾಡ್ತಾನೆ. ಇಸ್ಮಾಯಿಲ್ ಆದಿಲ್ ಶಾನ ವಿರುದ್ಧ ನಡೆದ ರಾಯಚೂರು ಯುದ್ಧದಲ್ಲಿ ಭರ್ಜರಿ ವಿಜಯ ಸಾಧಿಸನು ಕೃಷ್ಣದೇವರಾಯ. ಇದು ಕೃಷ್ಣದೇವರಾಯನ ಅತ್ಯಂತ ದೊಡ್ಡ ಸೈನಿಕ ವಿಜಯವೆಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್ 7ನೇದ್ದು ಸಿಂಹಳಕ್ಕೆ ಸಹಾಯ ಮಾಡ್ತಾನೆ. ಎಷ್ಟರಾಗ ಅಂತಂದ್ರೆ 1520 ಸಹಾಯ ಮಾಡ್ತಾನೆ. ಯಾರು? ಕೃಷ್ಣದೇವರಾಯ. ಶ್ರೀಲಂಕಾ ಸಿಂಹಳ ಆಡಳಿತಗಾರರಿಗೆ ನೆರವು ನೀಡಿ ವಿಜಯನಗರದ ಪ್ರಭಾವವನ್ನು ಸಮುದ್ರ ಆಚೆಯೂ ವಿಸ್ತರಿಸ್ತಾನೆ ಕೃಷ್ಣದೇವರಾಯ. ನೆಕ್ಸ್ಟ್ 8ನೇದ್ದು ಪೋರ್ಚುಗೀಸರೊಂದಿಗೆ ಸಂಬಂಧವನ್ನು ಬೆಳೆಸ್ತಾನೆ. ಪೋರ್ಚುಗೀಸರೊಂದಿಗೆ ಸ್ನೇಹ ಬೆಳೆಸಿ ಕುದುರೆ ವ್ಯಾಪಾರ ಹಾಗೂ ವಿದೇಶಿ ವ್ಯಾಪಾರಕ್ಕೆ ಉತ್ತೇಜನ ನೀಡಿದನು ಕೃಷ್ಣದೇವರಾಯನು. ಇದರಿಂದ ವಿಜಯನಗರದ ಸೇನೆಗೆ ಉತ್ತಮ ಗುಣಮಟ್ಟದ ಕುದುರೆಗಳು ದೊರೆಯುತ್ತಿದ್ದವು. ಆದ್ದರಿಂದ ಪೋರ್ಚುಗೀಸರೊಂದಿಗೆ ಸ್ನೇಹ ಸಂಬಂಧವನ್ನು ಕೃಷ್ಣದೇವರಾಯನು ಬೆಳೆಸಿಕೊಂಡನು. 9ನೆಯ ಸಾಧನೆ ಸಾಮಂತರ ದಂಗೆಗಳ ದಮನ. ಕೃಷ್ಣದೇವರಾಯ ಸಾಮಂತರ ದಂಗೆಗಳ ದಮನವನ್ನು ಮಾಡ್ತಾನೆ. ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆದ ಸಾಮಂತರ ದಂಗೆಗಳನ್ನು ಯಶಸ್ವಿಯಾಗಿ ಹತ್ತಿಕ್ಕಿ ಕೇಂದ್ರ ಆಡಳಿತವನ್ನು ಬಲಪಡಿಸಿದನು ಕೃಷ್ಣದೇವರಾಯ. ಇದರಿಂದ ರಾಜ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಸಿತು. ನೆಕ್ಸ್ಟ್ ಕೊನೆಯದಾಗಿ ಗಡಿ ರಕ್ಷಣೆಯ ಬಲವರ್ಧನೆ. ಕೃಷ್ಣದೇವರಾಯನು ಗಡಿ ರಕ್ಷಣೆಯನ್ನು ಬಲಿಷ್ಠವಾಗಿ ಮಾಡಿಕೊಳ್ಳಲು ಗಡಿ ಭಾಗಗಳಲ್ಲಿ ಕೋಟೆಗಳನ್ನು ಬಲಪಡಿಸಿ ಶಕ್ತಿಶಾಲಿ ಸೇನೆಯನ್ನು ಸಂಘಟಿಸಿದನು. ಇದರಿಂದ ವಿಜಯನಗರವು ದಕ್ಷಿಣ ಭಾರತದ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವಾಗಿ ಬೆಳೆಯಿತು. ನೆಕ್ಸ್ಟ್ ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತಾರ ಯಾವ ರೀತಿ ಇತ್ತೆಂದು ನೋಡೋಣ. ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣ ನದಿಯವರೆಗೆ, ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ, ಪೂರ್ವದಲ್ಲಿ ಕಳಿಂಗ ಪ್ರದೇಶದವರೆಗೆ ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ತೀರದವರೆಗೆ ವಿಸ್ತರಿಸಿತ್ತು. ಅವನ ಆಡಳಿತದಲ್ಲಿ ವಿಜಯನಗರವು ರಾಜಕೀಯ, ಆರ್ಥಿಕ ಮತ್ತು ಸೈನಿಕವಾಗಿ ಅತ್ಯುನ್ನತ ಗುಣಮಟ್ಟವನ್ನು ತಲುಪಿತು. ನೆಕ್ಸ್ಟ್ ಕೊನೆಯದಾಗಿ ಉಪಸಂಹಾರ. ನೀವು ಪರೀಕ್ಷೆಯಲ್ಲಿ ಪೀಠಿಕೆ, ಆರಂಭಿಕ ಜೀವನ, ಸೈನಿಕ ಸಾಧನೆಗಳು ಮತ್ತು ಉಪಸಂಹಾರ ಬರೆಯಲೇಬೇಕು. ಅಂದರೆ ಮಾತ್ರ 15ಕ್ಕೆ 15 ಅಂಕ ಪಡೆಯಲು ಸಾಧ್ಯವಾಗುತ್ತದೆ. ಕೃಷ್ಣದೇವರಾಯನು ಕೇವಲ ಮಹಾನ್ ಯೋಧನಷ್ಟೇ ಅಲ್ಲ, ಸಮರ್ಥ ಆಡಳಿತಗಾರ, ಸಾಹಿತ್ಯ ಪೋಷಕ ಮತ್ತು ಜನಪರ ರಾಜನಾಗಿದ್ದನು. ಅವನ ಸೈನಿಕ ವಿಜಯಗಳು ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಾಗ ಅತ್ಯಂತ ಶಕ್ತಿಶಾಲಿಯಾಗಿ ಸಾಮ್ರಾಜ್ಯವನ್ನು ರೂಪಿಸಿದನು. ಆದ್ದರಿಂದ ಅವನ ಆಳ್ವಿಕೆಯನ್ನು ವಿಜಯನಗರದ ಸುವರ್ಣಯುಗ ಎಂದು ಇತಿಹಾಸದಲ್ಲಿ ಗೌರವದಿಂದ ಸ್ಮರಿಸಲಾಗುತ್ತದೆ. ಇದೆಲ್ಲ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾಗಿರುವಂತಹ ಕೃಷ್ಣದೇವರಾಯನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ನಿಮಗೆ ಪರೀಕ್ಷೆಯಲ್ಲಿ ಪ್ರಮುಖವಾದ ಪ್ರಶ್ನೆಯಾಗಿದೆ ಕೃಷ್ಣದೇವರಾಯ. ಮುಂದಿನ ಕ್ಲಾಸಿನಲ್ಲಿ ಕೃಷ್ಣದೇವರಾಯನ ವಶಪಡಿಸಿಕೊಂಡ ಸ್ಥಳಗಳ ಬಗ್ಗೆ ನಕ್ಷೆಯ ಮೂಲಕ ತಿಳಿದುಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.